ಜಮಖಂಡಿ ನಗರದಲ್ಲಿ ಅಕ್ರಮ ಮಾವಾ ದಂಧೆಗೆ ಕಡಿವಾಣ ಹಾಕಲು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮುಂದೆ ಅಕ್ರಮವಾಗಿ ಮಾವಾ ಮಾರಾಟ ಅಥವಾ ಸಂಗ್ರಹಣೆ ನಡೆಸಿರುವುದು ಕಂಡುಬಂದಲ್ಲಿ 1,00,000 ರು ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅಕ್ರಮ ಮಾವಾ ದಂಧೆಯಿಂದ ಸಾರ್ವಜನಿಕ ಆರೋಗ್ಯಕ್ಕೆ ಉಂಟಾಗುವ ಹಾನಿಯನ್ನು ತಡೆಯುವ ಉದ್ದೇಶದಿಂದ ಈ ನೂತನ ಕ್ರಮ ಕೈಗೊಳ್ಳಲಾಗಿದೆ. ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಪೊಲೀಸ್ ನಿಗಾ ಹೆಚ್ಚಿಸಲಾಗುತ್ತಿದ್ದು, ದಾಳಿ ಮತ್ತು ತಪಾಸಣೆಗಳನ್ನು ಕಟ್ಟುನಿಟ್ಟಾಗಿ ನಡೆಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರ ಈ ಕ್ರಮದಿಂದ ಜಮಖಂಡಿ ನಗರದಲ್ಲಿ ಅಕ್ರಮ ಮಾವಾ ದಂಧೆಗೆ ಪರಿಣಾಮಕಾರಿಯಾಗಿ ಕಡಿವಾಣ ಬೀಳುವ ನಿರೀಕ್ಷೆ ವ್ಯಕ್ತವಾಗಿದೆ. ಮಾವಾ ಬಗ್ಗೆ ನಾವು ಈಗಾಗಲೇ ಕೇಸ್ ಮಾಡ್ತಾ ಇದ್ದೀವಿ. ಬೇಕಾದರೆ ನಾನು ಫಿಗರ್ಸ್ ಕೂಡ ಕೊಡ್ತೀನಿ. ಹೋದ ವರ್ಷಕ್ಕಿಂತ 4 ಟೈಮ್ಸ್ ಜಾಸ್ತಿ ಕೇಸ್ ಮಾಡಿದ್ದೀವಿ ನಾವು. ನಮಗೆ ಎಲ್ಲಿ ಮಾಹಿತಿ ಸಿಗುತ್ತೆ, ನನಗೆ ಕೆಲವು ಮಾಹಿತಿ ಪ್ರೆಸ್ ಮುಖಾಂತರ ಕೂಡ ಸಿಗ್ತಾ ಇದೆ. ಏನು ಮಾಹಿತಿ ಸಿಗುತ್ತೆ ನಾವು ರೇಡ್ ಮಾಡ್ತೀವಿ. ಮತ್ತು ಇವತ್ತು ನಾವು ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಬಾಗಲಕೋಟೆ ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 4 ಜನ ಮಾವ ಅವರು ರೆಗ್ಯುಲರಾಗಿ ನಾವು ರಿಪೀಟ್ ಅಫೆಂಡರ್ಸ್ ಕೂಡ ಐಡೆಂಟಿಫೈ ಮಾಡಿದ್ದೀವಿ. ಏನಿದೆ, ಮಾವ ಕೇಸಲ್ಲಿ ಜೈಲಿಲ್ಲ. ಕಾನೂನು ಪ್ರಕಾರ ನಾವು ಕೇಸ್ ಮಾಡ್ತೀವಿ, ಸ್ಟೇಷನ್ ಬೇಲ್ ಮಾತ್ರ ಇದೆ. ಸ್ಟೇಷನ್ ಬೇಲ್ ಇದ್ದಾಗ ಕೂಡ ರಿಪೀಟ್ ಅಫೆಂಡರ್ಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಯಾರು ಪದೇ ಅಫೆನ್ಸ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಬೌಂಡ್ ಓವರ್, ನಮ್ಮಲ್ಲಿ PR ಅಂತ ಒಂದು ಕನ್ಸೆಪ್ಟ್ ಇರುತ್ತೆ. ಇನ್ನು ಮುಂದೆ ನೀವು ಅಫೆನ್ಸ್ ಮಾಡಿದರೆ ನಿಮಗೆ ಇಷ್ಟು ಬೌಂಡ್, ನೀವು ಏನು ಬಾಂಡ್ ಕೊಡ್ತಾ ಇದ್ದೀರಾ, 1,00,000 ದಂಡ ಇರುತ್ತೆ. ಅದನ್ನು ಕೂಡ ನಾವು 4 ಜನಾಗಿ ಈ ಥರ ಮಾಡಿದ್ದೀವಿ. ಈ ಥರ ಬೇರೆ ತಾಲೂಕಲ್ಲಿ ಕೂಡ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ, ರಿಪೀಟ್ ಅಫೆಂಡರ್ಸ್ ಯಾರು ಮಾಡ್ತಾರೆ ಅವರಿಗೆ ಕೂಡ ನಾವು ಬೌಂಡ್ ಓವರ್ ಪ್ರೊಸೆಸ್ ಈಗಾಗಲೇ ಇನಿಷಿಯೇಟ್ ಮಾಡಿದ್ದೀವಿ.